ಒಂದ್ ಕೊಟ್ಟಿಲ್ಲ, ತಪ್ಪು ತಾನೆ ನಿಮ್ದು. ಎಂತ ಪರ್ಸನ್ ಗೊತ್ತಾ ಅಣ್ಣಮಲೆ ಇಂದು ನಮ್ ಜಿಲ್ಲೆಗ DC ಆಗಿದ್ದಾರೆ, APCP ಆಗಿದ್ದಾರೆ, ಮೈಸೂರು ಡಿಸ್ಟ್ರಿಕ್ಟ್ ನ ಅಡವರ್ಸಿಗೆ ಹೋಯ್ದವ್ರು. ಅಂತವ್ರಿಗೆ ಕೊಯಮತ್ತೂರಲ್ಲಿ ನೀವು ಒಂದು ಸೀಟು ಕೊಡ್ನಿಲ್ಲ ತಮಿಳ್ನಾಡು ಜನ, ಸರಿನಾ? ನಾವು ಅವ್ರಿಗೋಸ್ಕರ ಸ್ವಲ್ಪ ಕಷ್ಟಪಟ್ಟು ಓಟ್ ಹಾಕ್ಲ ನಾ ಏನ್ ಮಾಡ್ಲಿಪ್ಪ? ನೀವೇನ್ ಮಾಡು, ಜನ ಮಾಡ್ಬೇಕು ಸ್ವಾಮಿ. ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ, ಎಲ್ಲ ವಾನರ್ ಸೇನೆ ಕರ್ಕೋಗಿ ಲಂಕೆಯಲ್ಲಿ ರಾವಣನ್ ಗೆದ್ಕ ಬಂದು. ಅದೇ ನಮ್ ಹಿಂದೂಗಳು ಕರ್ಕೋಗಿರ ಎಲ್ಲ ರಾವಣನ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಸೇರ್ಕೊತೀವಿ ನಮ್ಮ ಹಿಂದೂಗಳು. ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ, ವಾನರ ಸೇನೆ ಕರ್ಕೋತು. ಅದಕ್ಕೆ ರಾಮ ಇದ್ದೇ ಗದ್ಕ ಬಂದು. ನಮ್ ಹಿಂದೂಗಳು ಕರ್ಕೋಗಿದ್ರ ಅವತ್ತು ರಾಮ ಇದ್ದೇ ಗೆಲ್ಲಕಾಯ್ತಿರ್ಲಿಲ್ಲ. ಎಲ್ಲ ರಾವಣ ರಾಜ್ಯಕ್ಕೆ ಸೇರ್ಕೊಳ್ಳೋರು, ಎಲ್ಲ ಐಶ್ವರ್ಯ ಅಂತ ನೋಡಿದ್ರಲ್ಲ, ಅಂತ ಜನ ನಮ್ ಹಿಂದೂ ಜನ ಇಲ್ಲಿರೋದು. ಎಲ್ಲ ಫ್ರೀಗೆ ಅಡಾಪ್ಟ್ ಆಗ್ತಾ ಇದ್ರು. ಒಬ್ಬ ಪರ್ಸನ್ ಬೇಕಲ್ಲ, ವಿದ್ಯಾವಂತರು ಬೇಕಾಗಿಲ್ಲ. ಅವ್ರಿಗೆ ಬಿಟ್ಟಿ ಭಾಗ್ಯ ಬೇಕು, ಸುಳ್ಳಿನ ಭಾಗ್ಯ ಬೇಕು, ಸುಳ್ಳಿನ ಭರವಸೆ ಬೇಕು, ಜಾತಿ ಬೇಕು. ಜಾತಿ ಏನ್ ಸ್ವಾಮಿ? ಒಂದ್ ಗುಟ್ ಅಣ್ಣ ತಮ್ಮರೇ ನಂಬಲ್ಲ, ಜಾತಿಗೆ ಯಾಕೆ ಓಟ್ ಕೊಡ್ಬೇಕು? ಕರೆಕ್ಟ್ ತಾನೆ? ಒಂದ್ ಗುಟ್ಟಿರೋರ್ಗೆ ನನಗ್ ಮನೆ ಬರ್ರಿ, ನನ್ ಗದ್ದ ಬರ್ರಿ ಅಂತ ಹೊಡೆದಾಡ್ಕ ಓಟ್ ಹೋಯ್ತಾರೆ. ಜಾತಿಗೆ ಓಟಾಗಿ ಏನ್ ಪ್ರಯತ್ನ? ಅಣ್ಣಾಮಲೈ ಬಂದಿರ್ಬೇಕು. ಅಣ್ಣಾಮಲೈ ಒಂದಾರ ಬರ್ಬೇಕಾಯ್ತು ಸ್ವಾಮಿ, ಕೇಳತ್ತಾರ? ಅಣ್ಣಾಮಲೈ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳ್ನಾಡ್ಲೆ. ಅಮ್ಮ ಪಕ್ಷ ಒಂದಿಲ್ಲ ಅಂತ ಸ್ಟಾಲಿನ್ ಮಗ ನಮ್ ಹಿಂದುತ್ವನ ಬೆಳೆದವ್ರಗ ನೀವು 40 ಸೀಟ್ ಕೊಟ್ಟಿದಾರಲ್ಲ, ಎಂತ ಮೂರ್ಖ ಮುಟ್ಟಾಡಿದಾರ ಅಲ್ಲಿ ಹಿಂದೂಗಳು. 39 ಸೀಟ್ ಕೊಟ್ರ ನಮ್ ಹಿಂದೂಗಳು ಜನ. ನಾವೇ ತುಂಬಾ ಕಷ್ಟವಾದ. ನೀವು ಕಷ್ಟನ ಸಹ ಜನ ಕಲಿಬೇಕು. ಕಲ್ತಿಲ್ಲ ಅಂದ್ರೆ ಏನು? ಈಗ ಕಲಿಯಲ್ಲ, ಇನ್ಯಾವಾಗ್ಲೇ ಸ್ವಾಮಿ ನಾವು ಕಲಿಯೋದು? ನಿಜ ರಂಗ. ಅದ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ನ? ಸನಾತನ ಧರ್ಮನೇ ಇಲ್ಲ ಅಂತ ಕೊಟ್ರ. ಸನಾತನ ಧರ್ಮ ಇಲ್ದೆ ಹುಟ್ಟಿದಾನ? ಸನಾತನ ಧರ್ಮದಿಂದ ಹುಟ್ಟಿರೋದು. ಅಣ್ಣಾಮಲೈ ಬಂದಿರ್ಬೇಕು. ಅಣ್ಣಾಮಲೈ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟ್ ಅಲ್ಲಿ.